ಮಾಡಿದ್ರು ನಮ್ಮವರ ಅಣ್ತಂಬಂದ್ರೆ ಇನ್ನೊಂದು ಊರ್ನವ್ರು ಮಾಡಿದ್ರು ಅಣ್ತಂಬಂದ್ರೆ ನಮಗ್ ಬೇಕಾಗಿರೋದು ಕಾಮಗಾರಿ ತುರ್ತಾಗಿ ಮುಗಿಬೇಕು ಅಷ್ಟೇ ನಮಗ್ ಬೇಕು. ನಮಗೆ ಕಾಮಗಾರಿ ಮುಗಿಸಿದ್ರೆ ನಿಮ್ಗೆ ಸನ್ಮಾನ ಇಲ್ಲೇ ಮಾಡಿಸ್ತೀವಿ. ಕಾಮಗಾರಿ ಮುಗಿಬೇಕು. ನನಗೆ ಇನ್ನೊಂದು ಅವ್ರ ಆಶ್ವಾಸನೆ ಕೊಟ್ಟಿದ್ದಾರೆ ಇಲಾಖೆಯವರ ಅಧಿಕಾರಿಗಳು ಮತ್ತೆ ರಾಜಗೋಪಾಲ್ ಅವರು. ಏನಪ್ಪಾ ಆಶ್ವಾಸನೆ ಅಂದ್ರೆ 2027 ಡಿಸೆಂಬರ್ ಒಳಗಡೆ ಎಲ್ಲ ಕಾಮಗಾರಿ ಮುಗಿಸ್ತೇನೆ ಅಂತ. ಮುಗಿಸಿದ್ರೆ ಕರ್ಕೊಂಡ್ಬಂದು ಸನ್ಮಾನ ಮಾಡೋದು ನಿಮ್ಮನ್ನ ಎಲ್ಲ ಮಂತ್ರಿಗಳನ್ನ ಎಲ್ಲ ಕರ್ಕೊಂಡ್ಬಂದು. ಕಾರಣ 28 ಚುನಾವಣೆ ಬಂದ ತಿರ್ಗಾ ನೀವೆಲ್ಲ ನಮ್ಮ ಜೊತೆಲಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಓಟ್ ಹಾಕಿದ್ರೆ ಸರಿ ಮಾಡಿಸ್ತೀನಿ ಅಷ್ಟೇ. ಮುಚ್ಚುಮರ ವ್ಯಾಪಾರ ನಮ್ಮ ಹತ್ರ ಏನಿಲ್ಲ, ಎಲ್ಲ ಕುಲ್ಲ ವ್ಯಾಪಾರ. ತಿರ್ಗಾನು ನಿಲ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಅನ್ಕೊಂತಿದ್ದೀನಿ. ನಿಲ್ಲಲ್ಲ ಕಲ್ಲಲ್ಲ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡಿ, ನಿಲ್ಲವನೇ ತಿರ್ಗಾ ಅಲ್ವಾ. 27 ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷನೂ ಆಯಿತು. ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಸೋಲೋದು ಎರಡನೇ ವಿಚಾರ. ಆದರೆ ಜನರ ಅನುಕೂಲಕ್ಕೆ ತುರ್ತಾಗಿ ಮಾಡಿಕೊಡ್ತಕ್ಕಂಥ ಮನಸ್ಥಿತಿ, ಆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಅಧಿಕಾರಿಗಳು, ಆ ಕೆಲಸ ಎಲ್ಲನೂ ಕೂಡ ನಿಗಾ ವಹಿಸ್ತಕ್ಕಂಥ ಸಚಿವರು ಎಲ್ಲರೂ ಇರೋದ್ರಿಂದ ನನಗೆ ವಿಶ್ವಾಸ ಇದೆ ಸರಿಯಾಗಿ ಆ ಕಾಮಗಾರಿ ಮುಗಿಯುತ್ತೆ. ಮತ್ತೆ ನಮ್ಮ ತಾಲೂಕಿನ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಇಲ್ಲಿನ ಕೂಡ 2 ಲೈನು ಗೂಡ್ಸ್ ಯಾರ್ಡನ್ನು ಕೂಡ ಇಲ್ಲೇ ಬರ್ತದೆ. 24 ಎಕರೆ ಭೂಮಿನಲ್ಲಿ ಒಂದು ಕಾಮಗಾರಿ ಬರುತ್ತೆ ಅಂದ್ರೆ ಅದು ಎಷ್ಟು ದೊಡ್ಡದಿರುತ್ತೆ ಏನಿರುತ್ತೆ ಅನ್ನೋದನ್ನ ನೀವೆಲ್ಲ ಊಹೆ ಮಾಡಿಕೊಳ್ಳಿ. ಆದ್ರಿಂದ ಆ ಒಂದು ದೊಡ್ಡ ಬಂದಾಗ ಈ ಭಾಗದಲ್ಲಿ ಅಭಿವೃದ್ಧಿಗೂ ಕೂಡ ಹೆಚ್ಚು ಸಹಾಯ ಆಗ್ತದೆ.